ಸ್ನೇಹಿತರೆ, ಟ್ರಿಬಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಆಫರ್ ರಿಜೆಕ್ಟ್ ಮಾಡಿದ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ. ಸ್ಯಾಂಡಲ್ವುಡ್ಗೆ ಗಾಯಕರಾಗಿ ಎಂಟ್ರಿ ಕೊಟ್ಟಿರುವ ಸರಿಗಮಪ ಖ್ಯಾತಿಯ ಬಾಳು ಬೆಳಗುಂದಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆಫರ್ ಬಂದಿದ್ದರೂ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಯಾಕೆ ಅನ್ನೋದು ಅವರೇ ಇದೀಗ ಹೇಳಿಕೊಂಡಿದ್ದಾರೆ. ಬ್ರ್ಯಾಟ್ ಸಿನಿಮಾದ ಮೂಲಕ ಗಾಯಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಬಾಳು ಬೆಳಗುಂದಿ ಸರಿಗಮಪ ಖ್ಯಾತಿಯ ಸಿಂಗರ್ ಬಾಳು ಬೆಳಗುಂದಿಗೆ ಬಿಗ್ ಬಾಸ್ ಆಫರ್ 2 ಬಾರಿ ಆಫರ್ ಸಿಕ್ಕಿದ್ರು ತಿರಸ್ಕರಿಸಿದ್ದಾರೆ. ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಪ್ರೋಮೋಗಳೆಲ್ಲವೂ ಸಖತ್ ಸೌಂಡ್ ಮಾಡುತ್ತೇವೆ. ಈ ಮಧ್ಯೆ ಯಾರೆಲ್ಲ ದೊಡ್ಡ ಮನೆ ಆಟಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಕುತೂಹಲ ಕಿರುತೆರೆಗೆ ವೀಕ್ಷಕರಲ್ಲಿದೆ. ಸಂಭಾವ್ಯ ಸ್ಪರ್ಧೆಗಳ ಪಟ್ಟಿ ಕೂಡ ವೈರಲ್ ಆಗುತ್ತಿದ್ದು ಈ ಪೈಕಿ ಬಾಳು ಬೆಳಗುಂದಿ ಅವರ ಹೆಸರು ಕೂಡ ಇದೆ. ಇದರಂತೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವಂತೆ ಅವರಿಗೆ ಆಫರ್ ಬಂದಿತ್ತಾದರೂ ಅವರು ತಿರಸ್ಕರಿಸಿದ್ದಾರೆ. ಯಾಕೆ ಗೊತ್ತಾ? ನಟ ಡಾರ್ಲಿಂಗ್ ಕೃಷ್ಣ ಅಭಿನಯದ ಬ್ರ್ಯಾಟ್ ಸಿನಿಮಾದ ಗಂಗಿ ಹಾಡು ರಿಲೀಸ್ ಆಗಿದೆ. ಸಖತ್ತಾಗಿ ಸೌಂಡ್ ಕೂಡ ಮಾಡ್ತಾ ಇದೆ. ಈ ಹಾಡನ್ನು ಬಾಳು ಬೆಳಗುಂದಿ ಅವರ ಬರೆದು ಹಾಡಿದ್ದಾರೆ. ಈ ವೇಳೆ ಬಿಗ್ ಬಾಸ್ಗೆ ಹೋಗ್ತೀರಾ, ಆಫರ್ ಬಂದಿದೆಯಾ ಎನ್ನುವುದರ ಬಗ್ಗೆ ಬಾಳು ಬೆಳಗುಂದಿ ಮಾತನಾಡಿದ್ದಾರೆ. ಸ್ಪಷ್ಟವಾಗಿ ಉತ್ತರಿಸಿದ್ದಾರೆ. ಅದನ್ನು ಯಾವ ರೀತಿ ಹೇಳಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಕೆಲಸ ಕಾರ್ಯಗಳು ತುಂಬಾ ಇದೆ. ನನ್ನದೇ ಆದ ಒಂದು ಟೀಮ್ ಇದೆ. ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲರಿಗೂ ಸಮನಾಗಿ ನಾನು ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ. ನನಗೆ ಅದರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆದರೆ ಯಾವಾಗ ಏನು ಆಗುತ್ತದೆಯೋ ಗೊತ್ತಿಲ್ಲ. ಸದ್ಯಕ್ಕೆ ಆ ಬಗ್ಗೆ ಏನೂ ಇಲ್ಲ. ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದೇನೆ. ಅದರ ಬಗ್ಗೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಮಾಧ್ಯಮಗಳಿಗೆ ಹೇಳಿಕೊಂಡಿದ್ದಾರೆ ಬಾಳು ಬೆಳಗುಂದಿ. ಇವತ್ತಿನ ಮೆಟ್ಟಿಗೆ ಏನು ಹೇಳಂಗಿಲ್ಲ. ದೇವರು ಅದನ್ನು ಒದಗಿಸಿ ಕೊಟ್ಟಾಗ ನೋಡೋಣ. ಈ ವರ್ಷ ಆಫರ್ ಬಂದಿತ್ತು. ಕೆಲಸಗಳು ಇರುವುದರಿಂದ ಅದನ್ನು ಮುಂದೂಡಿದ್ದೇನೆ. ಕಳೆದ ವರ್ಷ ನಾನು ಸರಿಗಮಪಗೆ ಬರುವುದಕ್ಕೂ ಮೊದಲು ಆಫರ್ ಬಂದಿತ್ತು. ಆದರೆ ನಾನು ಮಿಸ್ ಮಾಡಿಕೊಂಡೆ. ನಾನು ಬರಲ್ಲ ಅಂತ ಹೇಳಿದ ಮೇಲೆ ನಮ್ಮ ಹನುಮಂತಣ್ಣನಿಗೆ ಅವಕಾಶ ಸಿಕ್ಕಿತ್ತು. ಅವರು ಗೆದ್ದುಕೊಂಡು ಬಂದದ್ದು ನನಗೆ ದೊಡ್ಡ ಖುಷಿಯಾಗಿದೆ. ಅವರು ನಮ್ಮ ಊರು ಹಾವೇರಿಯವರು. ತುಂಬಾನೇ ಖುಷಿ ಪಡುವಂತಹ ವಿಚಾರ ಎಂದು ಬಾಳು ಬೆಳಗುಂದಿಯವರು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆದರೆ ನಮ್ಮ ಟ್ರಿಬಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮದೇನೇ ಅನಿಸಿಕೆ ಇದ್ರು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.